ಮೊದಲಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಅನಂತ ಅನಂತ ಕೋಟಿ ಪಾದಾಭಿವಂದನೆಗಳು. ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೂ ಕೂಡ ಅನಂತ ಕೋಟಿ ಪಾದಾಭಿವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೂ ಕೂಡ ಪಾದಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಬಸಮ್ಮ ಅಂತೇಳಿ, ಬಸಮ್ಮ ಚಂದ್ರಶೇಖರ್. ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಿಂದ ಬಂದಿರತಕ್ಕಂಥದ್ದು. ನನಗೆ ಮೊದಲು ಧ್ಯಾನ ಪರಿಚಯ ಆಗಿದ್ದು ಅಂತಂದರೆ ನಮ್ಮ ಮನೆಯವರಿಂದ. ನಾನು 2009ರಲ್ಲಿ ಧಾರವಾಡದಲ್ಲಿ BEd ಮಾಡ್ತಾ ಇರಬೇಕಾದ್ರೆ ಅವ್ರು ನನಗೆ ಹೇಳ್ತಾಯಿದ್ರು, ಅವರು ಕಡಪದಲ್ಲಿದ್ದರು. ಕೆಲವು ದಿನಗಳ ಕಾಲ ಅವರು ಅಲ್ಲೇ ಇರಬೇಕಾಗಿ ಬಂತು. ನಾನು BEd ಮಾಡ್ತಾ ಇರಬೇಕಾದ್ರೆ ಹೇಳ್ತಾಯಿದ್ರು, ಧ್ಯಾನ ಮಾಡು, ಚೆನ್ನಾಗಿರ್ತದ, ನಿನಗೆ ಓದೋದಕ್ಕೂ ತುಂಬ ಅನುಕೂಲವಾಗ್ತದ ಅಂತೇಳಿ. ನನಗೋಸ್ಕರ ಅವರು ದ ಸ್ಪಿರಿಚುವಲ್ ರಿಯಾಲಿಟಿ ಅನ್ನೋ ಒಂದು CD-ಯನ್ನು ಕಳಿಸಿದ್ರು. ಆದರೆ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ. ನಾವು ಸಣ್ಣ ವಯಸ್ಸಿನಿಂದ ಏನು ಅಂತಂದರೆ ಮನೆಯಲ್ಲಿ ಪೂಜೆ ವಿಧಾನಗಳ ಮೂಲಕ ಬೆಳೆದಿರ್ತಕ್ಕಂಥವಳು. ಪೂಜೆ, ಮಡಿ, ಮೀಸಲು, ಆ ಥರ ನಾನು ಪೂಜಾ ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥದ್ದು. ಏನೋ ಧ್ಯಾನ ಅಂತಂದರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತದ, ಏಕಾಗ್ರತೆ ಬರ್ತದ ಅನ್ನೋದು ಕೇಳಿದ್ದೆ ನಾನು. ಹಾಗಾಗಿ ನಾನು ಅವರು CD ಕಳಿಸಿದ್ರು ಕೂಡ ನೋಡೋ ಪ್ರಯತ್ನ ಮಾಡಲಿಲ್ಲ. ಭಾಳಷ್ಟು ಸರಿ ಹೇಳ್ತಾಯಿದ್ರು ಫೋನ್ ಮಾಡಿ, ಮಾಡು ಚೆನ್ನಾಗಿ ಆಗ್ತದ ನೀನು ಎಜುಕೇಷನ್ಗೆ ಅಂತೇಳಿ. ಆಗ ಸ್ವಲ್ಪ ನಾನು ಫಸ್ಟ್ ಸೆಮ್ ಬರಿತಾ ಇರಬೇಕಾದ್ರೆ 70% ಆಯಿತು. ಯಾಕೆ ಕಡಿಮೆ ಆಯಿತು ನಂದು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ, ನೋಡೋಣ ನಮ್ಮ ಮನೆಯವ್ರು ಹೇಳಿದಾರ, ಧ್ಯಾನ ಮಾಡೋಣ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ನಂದು 80% ಆಗಬೇಕಂತ. ಧ್ಯಾನ ಮಾಡಿದಾಗ ಅಷ್ಟು ಪರ್ಸೆಂಟೇಜನ್ನು ನಾನು ತೊಗೊಂಡೆ. ಚೆನ್ನಾಗಿ ಅನಿಸಿತು. ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. BEd ಮುಗಿದ ತಕ್ಷಣ ಇಲ್ಲಿ ಊರಿಗೆ ಬಂದ ತಕ್ಷಣ ಈ ಎಲ್ಲ ಗೊಂದಲಗಳ ಮಧ್ಯೆ ಇಲ್ಲಿ ಯಾರು ಧ್ಯಾನದಷ್ಟು ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಬಿಟ್ಬಿಟ್ಟೆ. ಮತ್ತೆ ಅವರು ಹೇಳ್ತಾನೆ ಇದ್ದರು, ನಾನು ಹ್ಞೂ ಅಂತಿದ್ದೆ. ನನಗೆ 1 ನಿಮಿಷ 2 ನಿಮಿಷ ಕೂಡ ಫಸ್ಟ್ ಆಗ್ತಾ ಇರಲಿಲ್ಲ. ಕಷ್ಟಪಟ್ಟು 5 ನಿಮಿಷ ಮಾಡಿದರೆ ಜಾಸ್ತಿ ಆಗ್ತಾಯಿತ್ತು ನನಗೆ. ಹಂಗೆ ಮಾಡೋದು ಬಿಡೋದು. 2012ರಿಂದ ಏನಾಯಿತು ಅಂತಂದರೆ, ನಾನು ಮಾಡೋದಕ್ಕಿಂತ ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸೋದಕ್ಕೆ ಭಾಳ ಇಷ್ಟಪಡ್ತಾ ಇದ್ದೆ. ನಾನು ಮೂಲತಃ ಕನ್ನಡ ಶಿಕ್ಷಕಿ, ಪ್ರೌಢಶಾಲೆಯಲ್ಲಿ. ಹಾಗಾಗಿ ಮಕ್ಕಳಿಗೆ ನಾನು ಭಾಳ ಹೇಳ್ತಾ ಇದ್ದೆ. ಯಾಕಂದರೆ ಅವರಲ್ಲಿ ನಾನು ಎಲ್ಲ ವಿಷಯವನ್ನು ಹೇಳ್ತಾ ಇರಬೇಕಾದ್ರೆ ನಾನು ಗಮನಿಸಿದ್ದು ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಇರ್ತಾಯಿತ್ತು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ. ಹಾಗಾಗಿ ನೋಡೋಣ ಇವರು ಧ್ಯಾನದಿಂದ ನೆನಪಿನ ಶಕ್ತಿ ಅಂತ ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಕೊನೆ ಪೀರಿಯಡ್ನಲ್ಲಿ ನಾನು ಅವರಿಗೆ 15 ನಿಮಿಷಗಳ ಕಾಲ ಧ್ಯಾನ ಮಾಡಿ 15 ನಿಮಿಷ ಅವರ ಅನುಭವಗಳನ್ನು ಕೇಳ್ತಾ ಇದ್ದೆ. ನನಗೆ ಧ್ಯಾನ ಮಾಡಿದ್ದಕ್ಕಿಂತ ಆ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಾಗ ಅತಿ ಹೆಚ್ಚು ಸಂತೋಷವನ್ನು ಅನುಭವಿಸಿದೆ ನಾನು. ಹಾಗಾಗಿ ಅದು ವರ್ಷ ನಾನು ಹಂಗೆ ಮಕ್ಕಳಿಗೆ ಹೇಳ್ತಾ ಹೋದೆ. ನನಗೆ ಆವಾಗ ಈ ಯೂಟ್ಯೂಬ್ನಲ್ಲಿ ಅಷ್ಟು ನನಗೆ ಫೋನ್ನಲ್ಲಿ ಇಷ್ಟೊಂದು ಅವಕಾಶಗಳು ಇರಲಿಲ್ಲ ಅನುಭವಗಳು ಕೇಳುವಂಥದ್ದು. ಅದು ನೆಟ್ ಇದ್ದರೆ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಇಲ್ಲ, ಆ ಥರ ಇತ್ತು. ಬರ್ತಾ ಯೂಟ್ಯೂಬಲ್ಲಿ ಎಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಕೇಳೋದಕ್ಕೆ ಪ್ರಾರಂಭಿಸಿದೆ. ತೆಲುಗಿನಲ್ಲಿ ನಾನು ಹೆಚ್ಚು ಎಕ್ಸ್ಪೀರಿಯೆನ್ಸ್ಗಳನ್ನು ಕೇಳ್ತಾ ಇದ್ದೆ. ಅವರ ಒಂದು ಅನುಭವಗಳನ್ನು ನೋಡಿ ನನಗೆ ಭಾಳ ಇನ್ಸ್ಪೈರ್ ಆಯಿತು. ಏನು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಅವರಿಗೆ ಅನುಕೂಲಗಳಾಗಿದ್ದಾವ. ಧ್ಯಾನ ಅಂದರೆ ಸರ್ವರೋಗ ನಿವಾರಣಿ, ಸಕಲ ಭೋಗ ಕಾರಿಣಿ, ಸತ್ಯಜ್ಞಾನ ಪ್ರಸಾದಿನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೆಂಗೆ ಧ್ಯಾನ ಮಾಡಿದರೆ ಸರ್ವ ರೋಗಗಳು ನಿವಾರಣೆ ಆಗ್ತಾವ ಅನ್ನೋದು ನನಗೊಂದು ಪ್ರಶ್ನೆ ಮೂಡಿತು. ಹಾಗಾಗಿ ನಾನು ಎಲ್ಲರ ಅನುಭವಗಳನ್ನು ಹೆಚ್ಚು ಕೇಳ್ತಾ ಇದ್ದೆ. ಪತ್ರಿ ಸರ್ ವಿಡಿಯೋಗಳು ಜಾಸ್ತಿ ನೋಡ್ತಾ ಇದ್ದೆ. ಹಾಗಾಗಿ ನನಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಬೆಳೀತಾ ಹೋಯಿತು. ಬೆಳೀತಾ ಏನಾಯಿತು ಅಂತಂದರೆ 2019ರಲ್ಲಿ ಮೊದಲನೇ ಧ್ಯಾನ ಮಹಾಚಕ್ರ ಇತ್ತು. ಅಲ್ಲಿಗೆ ನಾನು ಬಂದಾಗ ಸಂಪೂರ್ಣವಾಗಿ ನಾನು ಬದಲಾದೆ. ಯಾವತ್ತು ನಾನು 1 ತಾಸಿಗಿಂತ ಹೆಚ್ಚಿಗೆ ಧ್ಯಾನ ಮಾಡಿರಲಿಲ್ಲ. ಯಾವಾಗ ನಾನು ಮಹಿಳಾ ಧ್ಯಾನ ಮಹಾಚಕ್ರ 1ಕ್ಕೆ ಬಂದು ಅವತ್ತು ನಾನು ಬೆಳಗ್ಗೆ 3 ತಾಸು ಕುಂತಿದ್ದೀನಿ ಧ್ಯಾನಕ್ಕೆ. ಒಂದು ಸ್ವಲ್ಪ ಕೂಡ ಡಿಸ್ಟರ್ಬೆನ್ಸ್ ಇರಲಾರ್ದಂಗೆ. ನನಗೆ ವಿಚಿತ್ರ ಅನಿಸಿತ್ತಿದ್ದು, ಇಷ್ಟೊತ್ತು ಕುಂತಿದ್ದೀನ ನಾನು, ನನಗೊಂದು 15 ನಿಮಿಷ ಕುಂತಂಗೆ ಆಗಿದೆಯಲ್ಲ, ಎಷ್ಟು ಶಕ್ತಿ ಇದೆ ಇದರಲ್ಲಿ ಅನ್ನೋದನ್ನು ನಾನು ಆವಾಗ ಮನನ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ 2-3 ದಿನಗಳ ಇದ್ದು ಪಿರಮಿಡ್ ಶಕ್ತಿ ಏನು, ಅದ್ರ ಬಗ್ಗೆ ಎಲ್ಲ ರೀತಿಯಿಂದಲೂ ನಾನು ಇಲ್ಲೆಲ್ಲರ ಬಗ್ಗೆ ಕೇಳಿ ತಿಳಿದುಕೊಂಡೆ. ನನಗೆ ಅದರಿಂದ ಭಾಳ ಉಪಯೋಗ ಆಯಿತು. ಹಾಗಾಗಿ ನನಗೆ
ಹುಣ್ಣಿಮೆ ಧ್ಯಾನದ್ದು ಬಹಳಷ್ಟು ಎನರ್ಜಿ ಇರ್ತದ ಅಂತ ಹೇಳಿದರು. ಹಾಗಾಗಿ ನಾನು ಊರಿಗೆ ಹೋದ ನಂತರ ಒಂದು 8 ದಿನಗಳ ಕಾಲ ನನಗೆ ಬಹಳಷ್ಟು ಜ್ವರ, ವಿಪರೀತ ಚಳಿ ಜ್ವರ. ಆದರೆ ನಾನು ಮೊದಲಿನಿಂದನೂ ಟ್ಯಾಬ್ಲೆಟ್ ತೊಗೊಳ್ತಾ ಇರಲಿಲ್ಲ. ಮನೇಲಿ ತೋರಿಸಿದ್ರು ಕೂಡ ಅವ್ರ ಎದುರಿಗೆ ತೊಗೊಳ್ತೀನಿ ಅಂತೇಳಿ ಆ ಟ್ಯಾಬ್ಲೆಟ್ ತೊಗೊಳ್ಳದೆ ನೀರು ಕುಡಿದು ಹೊರಗಡೆ ಬಂದುಬಿಡ್ತಿದ್ದೆ. ಆ ಟ್ಯಾಬ್ಲೆಟ್ ಎಲ್ಲ ಹಂಗೆ ಇಟ್ಬಿಡ್ತಿದ್ದೆ. ಅದು ಮೊದಲಿಂದ ಸ್ವಲ್ಪ ನನಗೆ ಟ್ಯಾಬ್ಲೆಟ್ ತೊಗೊಳ್ಳೋದು ಅಂತಂದ್ರೇ ಆಗ್ತಾ ಇರಲಿಲ್ಲ. ಹಾಗಾಗಿ ಧ್ಯಾನಕ್ಕೆ ಬಂದಮೇಲೆ ಸರ್ ಹೇಳ್ತಾ ಇದ್ರು, ನೋ ಮೆಡಿಸನ್, ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್ ಅಂತ. ಅದನ್ನೇ ನೋಡೋಣ ಅಂತೇಳಿ ಹುಣ್ಣಿಮೆ ಬಂತು. ಹುಣ್ಣಿಮೆ ದಿನ ನಾನು ರಾತ್ರಿ 9ರಿಂದ 12 ಗಂಟೆಯವರೆಗೂ ಧ್ಯಾನ ಮಾಡಿದೆ. ಆ ಧ್ಯಾನದಲ್ಲೇ ನನಗೆ ಸಂಪೂರ್ಣ ಎಲ್ಲ ಜ್ವರ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡ್ತು. ನಾನು ಸಂಪೂರ್ಣವಾಗಿ ಹುಷಾರಾಗ್ಬಿಟ್ಟೆ. ಆಗ ನನಗೆ ಗೊತ್ತಾಯಿತು ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ, ಹುಣ್ಣಿಮೆ ಧ್ಯಾನ ಅಂದರೆ ಎಷ್ಟು ಪವರ್ಫುಲ್ ಆಗಿದೆ ಅಂತನ್ನೋದು. ಮತ್ತಷ್ಟು ಮನನ ಆದ ನಂತರ ನಾನು ಇನ್ನಷ್ಟು ಜಾಸ್ತಿ ಜನರಿಗೆ ಹೇಳೋದಕ್ಕೆ ಪ್ರಾರಂಭಿಸಿದೆ. ನಂತರ ಇನ್ನೊಂದೇನು ಅಂತಂದರೆ ಪಿರಮಿಡ್ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನು ಕೇಳಿದ್ದೆ. ಇಲ್ಲಿಂದ ಕ್ಯಾಪ್ಗಳೆಲ್ಲ ತೆಗೆದುಕೊಂಡು ಹೋಗಿದ್ದೆ. ಒಂದು ಪಿರಮಿಡನ್ನು ಹಾಕ್ಕೊಂಡು ಧ್ಯಾನ ಮಾಡಿದಾಗ ನನಗೆ ಬಹಳಷ್ಟು ವೈಬ್ರೇಷನ್ಸ್ ಬರ್ತಾಯಿತ್ತು. ತಲೆಯೆಲ್ಲ ಭಾರ ಆಗೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಆದ ನಂತರ ನನಗೆ ಚಳಿಗಾಲ ಬಂತು ಅಂತಂದ್ರೇ ಭಾಳಷ್ಟು ಕೆಮ್ಮು, ವಿಪರೀತ ಕೆಮ್ಮು. ಈ ಚಳಿಗಾಲದಲ್ಲಿ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರ್ತಾ ಇರಲಿಲ್ಲ. ಯಾವಾಗಲೂ ಕೆಮ್ಮು, ಮಾತಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ, ಅಷ್ಟು ವಿಪರೀತ ಕೆಮ್ಮಿತ್ತು. ಅದು ಧ್ಯಾನ ಮಾಡ್ತಾ ಮಾಡ್ತಾ ಹೆಂಗೆ ಹೋಗೋಯ್ತು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಂಪ್ಲೀಟಾಗಿ ನಾನು ಗುಣವಾಗಿಬಿಟ್ಟಿದ್ದೀನಿ. ಇವಾಗ ಅದು ಕೆಮ್ಮು, ನೆಗಡಿ ಯಾವುದೂ ಇಲ್ಲ. ಈ ಚಳಿಗಾಲದಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದೆ ನಾನು. ಹಾಗಾಗಿ ಅದು ಕೂಡ ನನಗೆ ಪಿರಮಿಡ್ನಿಂದ ಬಹಳಷ್ಟು ಉಪಯೋಗ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಈ ಮೊದಲ ಸಾರಿ ಲಾಕ್ಡೌನ್ ಬಂದಾಗ ಭಾಳಷ್ಟು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದೆ ನಾನು ಜೂಮಲ್ಲಿ. ಆಗ ಕನ್ನಡದಲ್ಲಿ 21 ದಿನಗಳು 21 ಮಾಸ್ಟರ್ಗಳು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಕಂಪಲ್ಸರಿ ಅದು 4:15 ರೆಡಿಯಾಗಿ ನಾನು ಕೂಡ್ತಾ ಇದ್ದೆ, 5 ಗಂಟೆಯಿಂದ ಇರ್ತಾಯಿತ್ತು. ಅದರಲ್ಲಿ ಎಷ್ಟೋ ಜನರು ಮಾಸ್ಟರ್ಗಳು ತಮ್ಮದೇ ಆದ ಶೈಲಿಯಲ್ಲಿ ಕ್ಲಾಸ್ಗಳನ್ನು ಹೇಳ್ತಾ ಇರಬೇಕಾದ್ರೆ ನಾನು ಅವುಗಳೆಲ್ಲವನ್ನು ಕೇಳಿ ಬಹಳಷ್ಟು ಬದಲಾದೆ. ಮೊದಲು ನನಗೆ ಬಹಳಷ್ಟು ಸಿಟ್ಟು, ಯಾವುದೇ ಒಂದು ವಿಷಯ ಏನಾದರೂ ಆಗಿದೆ ಅಂತಂದರೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಿಟ್ಟನ್ನು ಬೇಗನೆ ನಾನು ಪ್ರಕಟಪಡಿಸ್ತಾ ಇದ್ದೆ. ಈಗ ನನಗೆ ಆ ಸಿಟ್ಟು ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗಿದೆ. ಅಷ್ಟೇ ಅಲ್ಲದೆ ನೀರಿನ ಬಗ್ಗೆ ಒಂದು ಕ್ಲಾಸ್ ಕೇಳಿದ್ದೆ ನಾನು. ನೀರಿಗೆ ನಮ್ಮ ಗುಣಗಳ ಹಾಗೆ ಪರಿವರ್ತಿಸುವ ಒಂದು ಗುಣ ಇದೆ, ನಾವು ಯಾವ ರೀತಿ ಇದು ಮಾಡ್ತೀವೋ ಆ ರೀತಿ ಪರಿವರ್ತಿಸ್ತದ ಅಂತೇಳಿ. ಅದನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಸಾರಿ ನಾನು ಮನೆಯಲ್ಲಿ ಗೆಸ್ಟ್ಗಳು ಬಂದಾಗ ಅವರಿಗೆ ಬಾಟ್ಲಲ್ಲಿ ನೀರು ತುಂಬಿಕೊಟ್ಟಿದ್ದೆ ರಾತ್ರಿ. ಅವರೇನು ಕುಡ್ದಿರಲಿಲ್ಲ, ಬೆಳಗ್ಗೆ ಹಂಗೆ ಇಟ್ಟಿದ್ದೆ ನಾನು. ಅದನ್ನು ಇಟ್ಟಿರಬೇಕಾದ್ರೆ ಅದು ಏನೋ ಸ್ವಲ್ಪ ಪೇಪರ್ ಹಾಕಿದ್ದೆ, ಗಾಳಿಗೆ ಹಾರಿ ಹೋಗ್ತದ ಅಂತೇಳಿ ಅದ್ರ ವೇಟಿಗೋಸ್ಕರ ಇಟ್ಟಿದ್ದೆ. ಅದು ಹಂಗೆ ಬಿಟ್ಟಿದ್ದೀನಿ, ನಂಗೆ ನೆನಪೇ ಇಲ್ಲ. ಸುಮಾರು ಎಷ್ಟಾಗಿದೆ ಅಂತಂದರೆ 1 ಇಯರ್ ಆಯ್ತು ಅದು ಬಾಟ್ಲಲ್ಲಿ. ಆ ನೀರು ಸ್ವಲ್ಪನೂ ಕೆಟ್ಟಿಲ್ಲ, ವಾಸನೆ ಬರ್ತಾ ಇಲ್ಲ, ಆ ಪಾಚಿ ಕೂಡ ಬಂದಿಲ್ಲ. ಯಾಕಂದರೆ ಅದ್ರ ಕೆಳಗಡೆ ಕುಂತು ನಾನು ಧ್ಯಾನ ಮಾಡ್ತಾಯಿದ್ದೆ. ಅದು ಮೇಲ್ಗಡೆ ಇಟ್ಟಿದ್ದೀನಿ, ಅದ್ರ ಕೆಳಗಡೆ ನಾನು ಪ್ರತಿದಿನ ಧ್ಯಾನ ಮಾಡೋದು. ಅಲ್ಲೇ ಅಷ್ಟು ಶಕ್ತಿ ಇದೆನಾ. ಸಾಮಾನ್ಯವಾಗಿ ನಾವು ನೀರು 2-3 ಅಥವಾ 1 ವಾರ ಅಂದರೆ ವಾಸನೆ ಬರುತ್ತೆ. ಆದರೆ ಆ ನೀರು ನಾನು ಇನ್ನೂ ಇದುವರೆಗೆ ಇಟ್ಟಿದ್ದೀನಿ ಬಾಟ್ಲಲ್ಲಿ. ಅಷ್ಟೇ ಪ್ಯೂರ್ ಆಗಿದೆ, ಅಷ್ಟೇ ಟ್ರಾನ್ಸ್ಪರೆನ್ಸ್ ಇದೆ, ಅಷ್ಟೇ ರುಚಿನೂ ಕೆಟ್ಟಿಲ್ಲ, ವಾಸನೆನೂ ಬಂದಿಲ್ಲ. ಅದು ಒಂದು ಧ್ಯಾನದ ಶಕ್ತಿಯ ಅದ್ಭುತ ಅಂತಲೇ ಹೇಳ್ಬೋದು, ಅದೊಂದು ಮಿರಾಕಲ್ ಅಂತ. ಮತ್ತು ನಾನು ತೆಲುಗಿನಲ್ಲಿ ಮಂಥನ ಸತ್ಯನಾರಾಯಣ ಅವರ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೆ. ಚಳಿಗಾಲದಲ್ಲಿ ಚರ್ಮದ ಒಂದು ಆರೈಕೆ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ನಾವೆಲ್ಲ ಬಾಡಿ ಲೋಷನನ್ನು ಉಪಯೋಗಿಸ್ತೀವಿ. ಅವ್ರು ಹೇಳಿದ್ದು, ತುಪ್ಪವನ್ನು ಉಪಯೋಗಿಸ್ರೆ, ನೀವು 1 ಹನಿ ತುಪ್ಪ ಹಚ್ಕೊಂಡ್ರೆ ನಿಮ್ಮ ಚರ್ಮನ ಕಾಂತಿಯುತವಾಗ್ತದೆ, ಅದರಲ್ಲಿ ಯಾವುದೇ ರಾಸಾಯನಿಕಗಳು ಇರೋದಿಲ್ಲ ಅಂತೇಳಿ ಹೇಳಿದರು. ಅದನ್ನೇ ಅನುಸರಿಸಿ ನಾನು ಹೋದ ವರ್ಷ ಕಡತಾಲಿಗೆ ಬರ್ತಾ ಇರಬೇಕಾದ್ರೆ ಒಂದು ಚಿಕ್ಕದಾದ ಡಬ್ಬೆಯಲ್ಲಿ ಅದನ್ನು ತೆಗೆದುಕೊಂಡು ಬಂದಿದ್ದೆ. ಇಲ್ಲಿ ಯೂಸ್ ಮಾಡಿ ಒಯ್ದು ಅದು ವೆನಿಟಿ ಬ್ಯಾಗ್ನಲ್ಲಿ ಹೆಂಗಿತ್ತು ಹಂಗೆ ಇದೆ. ನಾನು ಮತ್ತೆ ಬರಬೇಕಾದ್ರೆ ನೋಡ್ತಾ ಇದ್ದೀನಿ, ಅದು ಕೂಡ ಏನೂ ಆಗಿಲ್ಲ. ಅಷ್ಟು ಶಕ್ತಿಯುತವಾಗಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಒಂದು ಎನರ್ಜಿ ಕಡತಾಲಲ್ಲಿ ಈ ರೀತಿಯಾಗಿ ನನಗೆ ಬಹಳಷ್ಟು ಅದ್ಭುತ ಅನಿಸ್ತಕ್ಕಂಥ ಒಂದು ವಿಷಯಗಳೇ ನಡೆದು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾನು ಮತ್ತೆ ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಬಂಧು ಬಳಗದವರಿಗೂ ಕೂಡ ಧ್ಯಾನ ಪರಿಚಯವನ್ನು ಮಾಡಿಸಿದೆ. ಆ 21 ದಿನಗಳು 21 ಮಾಸ್ಟರ್ಗಳನ್ನು ನಾನು ದಿನ ಒಂದು ಯಾರು ಕ್ಲಾಸ್ ಇರ್ತದೋ ಅವ್ರದ್ದು ಸ್ಟೇಟಸ್ ಇಡ್ತಾ ಇದ್ದೆ. ಆ ಸ್ಟೇಟಸ್ ನೋಡಿಬಿಟ್ಟು ಭಾಳಷ್ಟು ಜನ ಕೇಳ್ತಾಯಿದ್ರು, ಏನ್ರಿ ಇದು ನೀವು ಇಡ್ತಾ ಇರೋದು ಅಂತಂದಾಗ, ಹಿಂಗೆ ಇದು ಪಿರಮಿಡ್ ಮೆಡಿಟೇಷನ್
ಅಂಥೇಳಿ ಬುದ್ಧನು ಹೇಳಿರ್ತಕ್ಕಂಥ ಆನಾಪಾನಸತಿ ಧ್ಯಾನ. ಈ ಧ್ಯಾನ ಮಾಡೋದ್ರಿಂದ ಭಾಳಷ್ಟು ಉಪಯೋಗ ಇದಾವೆ ಅಂತಂದಾಗ ನಾವು ಮಾಡ್ತೀವಿ, ನಮಗೂ ಬಂದು ಹೇಳ್ಕೊಡ್ರಿ ಅಂದಾಗ ಅವರಿಗೆ ನಾನು 40 ದಿನಗಳ ಕಾಲ ಧ್ಯಾನ ಹೇಳ್ಕೊಟ್ಟೆ. ಅವರಲ್ಲಿ ಕೂಡ ಅದ್ಭುತವಾದ ಅನುಭವಗಳನ್ನು ನಾನು ನೋಡಿದ್ದೀನಿ. ಅವರಲ್ಲಿ ಎಷ್ಟೋ ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳಂತಕ್ಕಂಥದ್ದು ನಡೆದಿದೆ. ಅದೇ ರೀತಿ ನಮ್ಮ ಬಂಧು ಬಳಗದಲ್ಲಿ ಹೇಳಿದಾಗ ಕೆಲವೊಬ್ಬರಿಗೆ ಬಹಳಷ್ಟು ಸಮಸ್ಯೆಗಳು ಇದ್ವು ಆರೋಗ್ಯದಲ್ಲಿ, ಅವೆಲ್ಲವನ್ನು ಕ್ಯೂರ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಎಲ್ಲ ನಾನು ಕ್ಲಾಸ್ ಕೇಳಬೇಕಾದ್ರೆ ಧ್ಯಾನ ಸಪ್ತಾಹ, ಮನೆ ಧ್ಯಾನ ಅಂತೆಲ್ಲ ಹೇಳ್ತಾ ಇದ್ರು. ನೋಡೋಣ ನಾವು ಕೂಡ ಮಾಡೋಣ ಅಂತೇಳಿ ನಮ್ಮ ಒಂದು ಕಾಲೋನಿಯಲ್ಲಿರ್ತಕ್ಕಂಥ ಒಂದು ಚಿಕ್ಕದಾದ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ನಾವು 8 ಜನ ಕೂಡಿ ಧ್ಯಾನ ಮಾಡಿದ್ವಿ. ಆ ಧ್ಯಾನದಲ್ಲಿ ಮೊದಲನೇ ದಿನವೇ ಏನಾಯಿತು ಅಂತಂದರೆ, ನಮ್ಮಲ್ಲೇ ಒಬ್ಬರಿಗೆ ಆ ಆಂಜನೇಯ ಸ್ವಾಮಿ ಕಂಡು ಅಲ್ಲಿ ಬಹಳಷ್ಟು ಖುಷಿಯಿಂದ ಅವರು ನೃತ್ಯ ಮಾಡ್ತಾ ಇದ್ರಂತೆ. ನೃತ್ಯ ಮಾಡ್ತಾ ಇದ್ರು ಅಂತೇಳಿ ಹೇಳಿದರು. ಆಗ ನಾ ಎಲ್ಲರ ಅನುಭವಗಳನ್ನು ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು 4-5 ಜನಕ್ಕೆ ಆಂಜನೇಯ ಸ್ವಾಮಿ ಕಂಡಿದ್ರು. ಮತ್ತು ಎಲ್ಲರಿಗೂ ತಮ್ಮದೇ ಆದ ಅನುಭವಗಳನ್ನು ಹೇಳ್ಕೊಂಡಾಗ ನನಗೆ ಅಷ್ಟು ಅರ್ಥ ಆಗಲಿಲ್ಲ, ಯಾಕೆ ಹಿಂಗಾಯಿತು, ಆಂಜನೇಯ ಸ್ವಾಮಿ ನೃತ್ಯ ಮಾಡಿದ್ದಾನೆ ಅಂತಂದರೆ ಏನು ಅದಿರ್ಬೋದು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ನಮ್ಮ ಮತ್ತೆ ಮನೇಲಿ ಹೋಗಿ ಧ್ಯಾನಕ್ಕೆ ಕುಂತಾಗ ನನಗೇನು ಗೊತ್ತಾಯಿತು ಅಂತಂದರೆ, ಪೂಜೆ ಮಾಡೋದ್ರಿಂದ ಅಷ್ಟು ಸಂತೋಷ ಆಗಿಲ್ಲ, ನೀವು ಅಲ್ಲಿ ಧ್ಯಾನ ಮಾಡಿರೋದ್ರಿಂದ ನನಗೆ ಸಂಪೂರ್ಣ ಸಂತೋಷ ಆಗಿದೆ ಅಂತೇಳಿ ನನಗೆ ಗೊತ್ತಾಯಿತು. ಅಂದರೆ ಧ್ಯಾನ ಮಾಡೋದರಿಂದ ಮಾತ್ರ ನಾವು ದೇವರನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಬೋದು ಅನ್ನೋ ಒಂದು ವಿಷಯವನ್ನು ನಾನು ತಿಳ್ಕೊಂಡೆ. ಪೂಜೆ ಮಾಡೋದಕ್ಕಿಂತ ಧ್ಯಾನ ಮಾಡೋದರಿಂದ ನಾವು ಉತ್ತಮವಾಗಿ ಇರ್ತೀವಿ ಅನ್ನೋದನ್ನು ಕೂಡ ಕಂಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಧ್ಯಾನ ನಾನು ಮಾಡೋದಕ್ಕಿಂತ ಜಾಸ್ತಿ ಪ್ರಚಾರ ಮಾಡೋದು ಜಾಸ್ತಿ. ಈಗ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿ ಅವರು ಕೂಡ ಧ್ಯಾನವನ್ನು ಮಾಡಿ ಅದರಿಂದ ಬಹಳಷ್ಟು ಉಪಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಸ್ವಾಧ್ಯಾಯಗಳನ್ನು ಕಡಿಮೆ ಮಾಡಿದ್ದೀನಿ, ಬಹಳಷ್ಟು ಕಡಿಮೆ ಪುಸ್ತಕಗಳನ್ನು ಓದಿದ್ದೀನಿ. ಈ ಸೀತಾಯಣ ಬುಕ್ ರಿಲೀಸ್ ಆದ ನಂತರ ನನ್ನಲ್ಲಿ ಬಹಳಷ್ಟು ತುಡಿತ ಏನಿತ್ತು ಅಂತಂದರೆ, ನಾನು ಬೇಗನೆ ಆ ಪುಸ್ತಕವನ್ನು ಓದಬೇಕು, ಸೀತಾಯಣ ಪುಸ್ತಕ ಹೇಗಾದರೂ ಮಾಡಿ ಅಂಥೇಳಿ ನಾನು ಬಹಳಷ್ಟು ಇದು ಮಾಡ್ತಿದ್ದೆ, ಹೆಂಗೆ ತರಿಸ್ಕೊಳ್ಬೇಕು ಏನು ಅಂಥೇಳಿ. ಅದು ಒಂದು ಸಂಕಲ್ಪ ಮಾಡಿದ್ದೆ, ನಾನು ಸೀತಾಯಣ ಬುಕ್ ಓದಲೇಬೇಕು ಅಂಥೇಳಿ. ಅದು ನಂಗೆ ಸೀತಾಯಣ ಬುಕ್ ನನ್ನ ಕೈ ಸೇರಿದ್ದು ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಾನು ನಮ್ಮ ಫ್ರೆಂಡ್ಗೆ ಧ್ಯಾನ ಕಲಿಸಿದಾಗ ಅವರು ಸೀತಾಯಣ ಬುಕ್ಕನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ರಂತೆ, ಪ್ಯಾಕೇಜ್ ಇತ್ತದು. ಹಾಗಾಗಿ ಅವರು ಒಂದೇ ಸಾರಿ ಬುಕ್ ಮಾಡಿದ್ದಾರಂತೆ, 2 ಸೆಟ್ ಬಂದಿದ್ವು ಅವ್ರ ಮನೆಗೆ. ಬಂದಾಗ ನನಗೆ ಹೇಳಿದ್ರು ಅವರು, ಮೇಡಮ್ ಹಿಂಗೆ ಈ ಥರ ಬಂದುಬಿಟ್ಟಿದೆ, ಅದನ್ನು ವಾಪಸ್ ಕಳಿಸ್ಲಾ, ನಾನು ಒಂದಕ್ಕೆ ಪೇ ಮಾಡಿದ್ದೀನಿ 1 ಸೆಟ್ಟಿಗೆ ಅಂತ ಹೇಳಿದ್ರು. ಬೇಡ ಮೇಡಮ್, ನಾನು ದುಡ್ಡು ಕೊಡ್ತೀನಿ, ನಾನು ದುಡ್ಡು ಕೊಟ್ಟ ನಂತರ ದುಡ್ಡೇ ಪೇ ಮಾಡಿ ನನಗೆ ಬೇಕು ಅಂತೇಳಿ ಈ ರೀತಿಯಾಗಿ ನಾನು ಏನು ಅಂದ್ಕೊಂಡು ಅದು ಒಂದು 2-3 ದಿನದಲ್ಲೇ ನನ್ನ ಕೈ ಸೇರಿತು. ಆ ಸೀತಾಯಣ ಬುಕ್ ಎಲ್ಲ ಓದಿ ಬಹಳಷ್ಟು ನಾನು ವಿಷಯಗಳನ್ನು ತಿಳ್ಕೊಂಡೆ, ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ನಾನು ಓದಿದ್ದೀನಿ. ಇನ್ನೂ ನನಗೆ ಹೆಚ್ಚು ಪುಸ್ತಕಗಳನ್ನು ಓದಬೇಕು ಅಂತಕ್ಕಂಥ ಆಸೆ ಭಾಳಷ್ಟಿದೆ. ಮತ್ತೇನು ಅಂತಂದರೆ, ಈ ಧ್ಯಾನದಿಂದ ಈ ನವರತ್ನಗಳು ಏನು ಹೇಳ್ತಾ ಇದ್ರು, ಆ ಒಂದು ಟಾಪಿಕ್ ನನಗೆ ಬಹಳ ಇಷ್ಟ ಆಯಿತು. ಅದು ಎಲ್ಲದರ ಪ್ರಕಾರನೂ ನಾನು ಎಲ್ಲವನ್ನು ನೋಡ್ಕೊತ ಹೋದಾಗ ಅದು ಎಲ್ಲವೂ ನನ್ನ ಮನಸ್ಸಿಗೆ ಬಹಳಷ್ಟು ಮುಟ್ಟಿರುವಂಥ ವಿಷಯಗಳಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಧ್ಯಾನ ಮಾಡೋದರಿಂದ ಬಹಳಷ್ಟು ಬದಲಾವಣೆಗಳು ನನ್ನಲ್ಲಿರ್ತಕ್ಕ, ಬಹಳಷ್ಟು ಟೆನ್ಷನ್ ಇತ್ತು ನನಗೆ. ಪ್ರತಿ ಸಣ್ಣ ವಿಷಯಕ್ಕೂ ನಾನು ಹೆಚ್ಚು ಒತ್ತಡ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಅದು ಕೂಡ ನನಗೆ ಇವತ್ತು ಕಡಿಮೆಯಾಗಿದೆ ಧ್ಯಾನದಿಂದ. ಮತ್ತು ನನ್ನ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಸುಧಾರಣೆಯಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ತಾಯಿಯವ್ರಿಗೂ ಕೂಡ ಈ ಧ್ಯಾನದ ಬಗ್ಗೆ ಹೇಳಿ ಅವ್ರಿಗೂ ಕೂಡ ಕಲಿಸಿದ್ದೀನಿ. ಅವರು ಕೂಡ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತು ಇನ್ನಿತರ ಎಲ್ಲ ವಿಷಯಗಳನ್ನು ಅವರಿಗೆ ತಿಳಿಸ್ತಾನೆ ಇರ್ತೀನಿ, ಧ್ಯಾನದ ಬಗ್ಗೆ ಮತ್ತು ಧ್ಯಾನದಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ಧ್ಯಾನ ಮಾಡಿ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನನಗೆ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ಚಾನಲ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.